ಮಾಗಡಿ ತಾಲೂಕು ಕುದೂರು ಗ್ರಾಮದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿಗಾಗಿ 7 ದಿನಗಳ ಕಾಲ ಯುವ ಪರ್ವ ಎಂಬ ವಿಶೇಷವಾದ ಕಾರ್ಯಕ್ರಮವನ್ನು ಸೋಮವಾರ ಚಾಲನೆ ನೀಡಲಾಗಿತ್ತು. ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ವಿದ್ಯಾರ್ಥಿಗಳಲ್ಲಿರುವ ಕೌಶಲ್ಯವನ್ನು ಹೊರತೆಗೆಯುವಂತಹ ಪ್ರಯತ್ನ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ್ ಕುಮಾರ್ ಅವರು ಕುದೂರು ನ್ಯೂಸ್ ಜೊತೆ ಮಾಹಿತಿ ನೀಡಿದರು. ಕಾಲೇಜಿನಲ್ಲಿ ನಡೆಯುತ್ತಿರುವ ಯುವ ಪರ್ವ ಕಾರ್ಯಕ್ರಮದ ಪ್ರಯುಕ್ತ ವಿದ್ಯಾರ್ಥಿಗಳು ಕುದೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣವನ್ನು ತಳಿರು ತೋರಣಗಳಿಂದ ಸಿಂಗಾರಗೊಳಿಸಿದ್ದರು. ನೋಡ ನೋಡ ಎಷ್ಟು ಚಂದ. ಯುವ ಪರ್ವ ಅನ್ನುವಂತಹ ಒಂದು ಕಾಮರ್ಸ್ ಫೆಸ್ಟ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ. ಈ ಫೆಸ್ಟ್ ನ ಉದ್ದೇಶ ಏನಪ್ಪಾ ಅಂದ್ರೆ, ಮಕ್ಕಳಿಗೆ ಪಾಠದ ಜೊತೆಗೆ ಅವರಿಗೆ ಹಲವಾರು ಕೌಶಲ್ಯಗಳನ್ನ ಕಲಿಸುವಂತ ಉದ್ದೇಶ ಇದರಲ್ಲಿದೆ. ಪಠ್ಯದ ಜೊತೆಗೆ ಅವರಿಗೆ ಇತರೆ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸುವಂತೆ ಮಾಡುವಂಥದ್ದು ಇದರ ಉದ್ದೇಶ. ಅವರು ಸ್ಪೋರ್ಟ್ಸ್ ನಲ್ಲಿ ಇರ್ತಾರೆ, ಕಲ್ಚರಲ್ಸ್ ಅಲ್ಲಿ ಇರ್ತಾರೆ, ಇನ್ನೂ ಹಲವಾರು ಇಲಾಖೆಗಳು ಮತ್ತು ನಮ್ಮ ಕಾಲೇಜಿನಲ್ಲಿ ಆಯೋಜಿಸುವಂತ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಆದ್ರೆ ಒಂದು ಕಾಮರ್ಸ್ ಫೆಸ್ಟ್ ಅಂತ ಒಂದು ಮಾಡಿದಾಗ ಇಲ್ಲಿ ಅವರಿಗೆ ಹಲವಾರು ಕೌಶಲ್ಯಗಳನ್ನ ಕಲಿಸುವಂತೆ ಆಗ್ತದೆ. 7 ಇವೆಂಟ್ಗಳನ್ನು ನಾವು ನಡೆಸ್ತಾ ಇದ್ದೀವಿ. ನಿಧಿ ಕದಿ ಟ್ರೆಷರ್ ಅಂಡ್ ಅದು ನಿಮಗೋಸ್ಕರ ಫನ್ಗೋಸ್ಕರ ಮಾಡ್ತಾ ಇರುವಂತಹ ಗೇಮು. ಬಿಸ್ನೆಸ್ ಪ್ಲಾನ್ ಪ್ರೆಸೆಂಟೇಷನ್ ಅಂದ್ರೆ ರೂರಲ್ ಪ್ರಾಬ್ಲಮ್ಸ್ ನ ಇಟ್ಕೊಂಡು ರೂರಲ್ ಸ್ಟಾರ್ಟ್ಅಪ್ಸ್ ಗಳು ಹೇಗೆ ಉಟ್ಕೋಬೇಕು, ಉದಯೋನ್ಮುಖ ಗ್ರಾಮೀಣ ಸಮಸ್ಯೆಗಳಿಗೆ ಪರಿಹಾರವನ್ನ ಉಟ್ಕೊಳ್ಳುವಂತಹ ಒಂದು ಯೋಜನೆಗಳನ್ನ ಪ್ರೆಸೆಂಟ್ ಮಾಡಬೇಕು ಅಂತ ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನೇ ಕೇಳ್ಕೊಂಡಿದೀವಿ. ಯಾಕಂದ್ರೆ ನಗರದಲ್ಲಿರೋರಿಗೆ ಗ್ರಾಮೀಣದ ಸಮಸ್ಯೆ ಅರ್ಥ ಆಗಲ್ಲ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿರುವಂತಹ ನೀವುಗಳೇ ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಉಟ್ಕೊಳ್ಬೇಕು, ಕಂಡುಹಿಡಿಬೇಕು ಅಂತ ನಾವು ಬಿಸ್ನೆಸ್ ಪ್ಲಾನ್ ವಿತ್ ರೂರಲ್ ಸ್ಟಾರ್ಟ್ಅಪ್ ಥೀಮ್ ನ ಇಟ್ಕೊಂಡು ನಾವು ಮಾಡಿದೀವಿ. ಅದನ್ನ ಬಿಟ್ಟು ಬೆಸ್ಟ್ ಮ್ಯಾನೇಜರ್, ಆ ಇವೆಂಟ್ ಆದ ನಂತರ ಬೆಸ್ಟ್ ಮ್ಯಾನೇಜರ್ ಇದೆ. ಬೆಸ್ಟ್ ಮ್ಯಾನೇಜರ್ ನಿಮ್ಮೊಳಗಿರುವಂತಹ ಒಬ್ಬ ನಿರ್ವಾಹಕನಿಗೆ ಜೀವ ಕೊಡುವಂತಹ ಕಾರ್ಯಕ್ರಮ. ಒಬ್ಬ ನಿರ್ವಾಹಕನಲ್ಲಿ ಏನೆಲ್ಲ ಲಕ್ಷಣಗಳಿರಬೇಕು, ಏನೆಲ್ಲ ಇದ್ರೆ ಅವನು ಒಬ್ಬ ಒಳ್ಳೆ ಮ್ಯಾನೇಜರ್ ಆಗ್ತಾನೆ. ನಾವು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಲೀಡರ್ ಆಗುವಂತ ಸಾಮರ್ಥ್ಯ ಇರ್ತದೆ, ಲೀಡರ್ಶಿಪ್ ಸ್ಕಿಲ್ಸ್ ಇರ್ತದೆ ಆಯ್ತಾ. ಆದ್ರೆ ನಾವು ಅದನ್ನ ಹೊರತೆಗೆಯುವಂತಹ ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿ ನಿಮ್ಮಲ್ಲಿರುವಂತಹ ಈ ಲೀಡರ್ಶಿಪ್ ಸ್ಕಿಲ್ಸ್ ನ ಆಚೆ ತರುವಂತಹ ಪ್ರಯತ್ನವೇ ಈ ಬೆಸ್ಟ್ ಮ್ಯಾನೇಜರ್ ಇವೆಂಟ್ ನ ಉದ್ದೇಶ. ಹಾಗಾಗಿ ನೀವೆಲ್ಲರೂ ನಿಮ್ಮಲ್ಲಿ ಬೆಸ್ಟ್ ಮ್ಯಾನೇಜರ್ನ ಹುಡುಕೊಳ್ಳಿ, ನಿಮ್ಮಲ್ಲಿ ಒಬ್ಬ ಬೆಸ್ಟ್ ಲೀಡರ್ನ ಹುಡುಕೊಳ್ಳಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಬೆಸ್ಟ್ ಮ್ಯಾನೇಜರ್ ಇವೆಂಟ್ ನ ಮಾಡ್ತಾ ಇದ್ದೀವಿ. ಹಾಗೇನೆ ಬಿಸ್ನೆಸ್ ಕ್ವಿಜ್ ಇದೆ. ಕರೆಂಟ್ ಬಿಸ್ನೆಸ್ ಸಿನಾರಿಯೋದಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನ ಪ್ರತಿಯೊಬ್ಬ ಕಾಮರ್ಸ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿ ಕೂಡ ಕಲಿಬೇಕು, ತಿಳ್ಕೊಳ್ಬೇಕು, ಅದರ ಅರಿವನ್ನ ಮೂಡಿಸ್ಕೋಬೇಕು. ಹಾಗಾಗಿ ನೀವೆಲ್ಲ ಎಷ್ಟು ಸಮರ್ಥರಿದ್ದೀರಾ ನಿಮ್ಮ ಕರೆಂಟ್ ಅಫೇರ್ಸ್ ನ ಇನ್ಫಾರ್ಮೇಶನ್ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಅದನ್ನ ಪರೀಕ್ಷೆ ಮಾಡೋಕ್ಕೆ ಬಿಸ್ನೆಸ್ ಕ್ವಿಜ್ ನ ಮಾಡ್ತಾ ಇದೀವಿ. ಅದ್ರ ಜೊತೆನಲ್ಲಿ ಮ್ಯಾಡ್ ಆಡ್ಸ್ ಇದೆ. ನಿಮ್ಮೊಳಗಡೆ ಇರುವಂತಹ ಅಗೇನ್ ಕ್ರಿಯೇಟಿವಿಟಿ ಅಲ್ವಾ, ಅಡ್ವರ್ಟೈಸ್ಮೆಂಟ್ಸ್ ನ ನಾವು ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತಾನೆ ಇರ್ತೀವಿ. ಹೊರಗಡೆ ಬಂದ್ರೆ ಅಡ್ವರ್ಟೈಸ್ಮೆಂಟ್, ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ, ಟಿವಿ ಮುಂದೆ ಕುತ್ಕೊಂಡ್ರೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಯೂಟ್ಯೂಬ್ ಆನ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಯಾವುದೇ ಸೋಷಿಯಲ್ ಆಪ್ ನ ಓಪನ್ ಮಾಡಿ ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ ಇದೆ. ಅಡ್ವರ್ಟೈಸ್ಮೆಂಟ್ಸ್ ಇವತ್ತು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗಿ ಹೋಗ್ತಾ ಇದೆ. ಕಾಮರ್ಸ್ ನ ಕ್ಷೇತ್ರದ ಎಲ್ಲ
ದಿಗ್ಗಜರು ಆ ತರ ಅಡ್ವರ್ಟೈಸ್ಮೆಂಟ್ಸ್ ನ ಮಾಡಿದ್ದಾರೆ. ಹಾಗಾಗಿ ಅಡ್ವರ್ಟೈಸ್ಮೆಂಟ್ಸ್ ಇನ್ಎವಿಟಬಲ್ ಆಗಿದೆ. ಬಟ್ ಅಡ್ವರ್ಟೈಸ್ಮೆಂಟ್ಸ್ ಎಷ್ಟು ಕ್ರಿಯೇಟಿವ್ ಆಗಿರುತ್ತೆ, ಎಷ್ಟು ಕಲಿಸುತ್ತೆ, ಎಷ್ಟು ತಿಳುವಳಿಕೆಯನ್ನು ಮೂಡಿಸುತ್ತೆ, ಎಷ್ಟು ಅವೇರ್ನೆಸ್ ನ ಮೂಡಿಸುತ್ತೆ, ಎಷ್ಟು ವಿಭಿನ್ನವಾಗಿರುತ್ತೆ, ಎಷ್ಟು ಹೊಸತನವನ್ನು ತುಂಬಿಕೊಂಡಿರುತ್ತೆ. ಹಾಗಾಗಿ ಅಡ್ವರ್ಟೈಸ್ಮೆಂಟ್ಸ್ ನ ಮಾಡೋದು ಹೇಗೆ, ಅಡ್ವರ್ಟೈಸ್ಮೆಂಟ್ ನ ಜೀವ ತುಂಬೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮಗಳ ಕಡೆಯಿಂದಾನೇ ಅಡ್ವರ್ಟೈಸ್ಮೆಂಟ್ಸ್ ಮಾಡಿಸಿ ತೋರಿಸುವಂತಹ ಪ್ರಯತ್ನ ಮ್ಯಾಡ್ ಆರ್ಟ್ಸ್ ಕಾರ್ಯಕ್ರಮ. ಅದು ನಿಮ್ಮ ಕ್ರಿಯೇಟಿವಿಟಿಗೆ, ನಿಮ್ಮ ಕೌಶಲ್ಯಕ್ಕೆ ತುಂಬುವಂತಹ, ಜೀವ ತುಂಬುವಂತಹ ಒಂದು ಕೆಲಸ ಮ್ಯಾಡ್ ಆರ್ಟ್ಸ್ ಆಗಿರುತ್ತೆ. ಬಿಸ್ನೆಸ್ ಮಾಡೆಲ್ಸ್ ಮೇಕಿಂಗ್ ಕಾಂಪಿಟೇಷನ್ ಇದೆ. ಸೊ ಅದು ಕೂಡ ಅಗೈನ್ ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿನ ತೋರಿಸುವಂತಹ ಪ್ರಯತ್ನ. ಸೊ ಅಲ್ಲೂ ಕೂಡ ನೀವು ಕ್ರಿಯೇಟಿವಿನ ಪ್ರದರ್ಶನ ಮಾಡಬಹುದು. ಸೊ ಈ ರೀತಿ 7 ದಿನಗಳ ಕಾಲ 7 ಇವೆಂಟ್ಗಳು ನಡೆಯುತ್ತೆ. ಇಂಟರ್ ಕ್ಲಾಸ್ ಇವೆಂಟ್ಸ್ ಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದು ಪ್ರಾರಂಭ ಅಂತ ನಾನು ಆಗ್ಲೇ ಹೇಳಿದೆ. ಇದು ನಿಮ್ಮನ್ನ ಪರೀಕ್ಷಿಸುವಂತಹ ಕೆಲಸ. ಇದರಲ್ಲಿ ಯಶಸ್ವಿಯಾದಂತವ್ರನ್ನ ನಾವು ಇಂಟರ್ ಕಾಲೇಜಿಯೇಟ್ ಫೆಸ್ಟ್ಗಳಿಗೆ, ಬೇರೆ ಬೇರೆ ಪ್ರೈವೇಟ್ ಕಾಲೇಜುಗಳಲ್ಲಿ ನಡೆಸುವಂತಹ ಇಂಟರ್ ಕಾಲೇಜಿಯೇಟ್ ಫೆಸ್ಟ್ಗಳಿಗೆ, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಸ್ಪರ್ಧೆಗಳಿಗೂ ಕೂಡ ನಾವು ಕಳಿಸ್ಕೊಡ್ಬೇಕು ಅನ್ನುವಂತಹ ಉದ್ದೇಶವನ್ನ ನಾವು ಹೊಂದಿದ್ದೀವಿ. ವಿದ್ಯಾರ್ಥಿ ತನ್ನ ಏನು ವಿದ್ಯಾಭ್ಯಾಸ ಮಾಡ್ತಾನೆ ಅದನ್ನ 3 ಗಂಟೆಯಲ್ಲಿ ಪರೀಕ್ಷೆ ಮುಖಾಂತರ ಬರೆದಿ ಒಂದು ಅಂಕವನ್ನು ಪಡ್ಕೊಳ್ತಾರೆ. ಆದ್ರೆ ಶೋಕೇಸ್ ಆಫ್ ಹಿಸ್ ಟ್ಯಾಲೆಂಟ್ಸ್, ಶೋಕೇಸ್ ಆಫ್ ಹಿಸ್ ಸ್ಕಿಲ್ಸ್, ಗೆಟಿಂಗ್ ಸ್ಕಿಲ್ಸ್, ಅದನ್ನ ನಾವು ಮೆಸರ್ಮೆಂಟ್ ಮಾಡೋದಕ್ಕೆ ಪರೀಕ್ಷೆ ಮುಖಾಂತರ ಸಾಲದಿಲ್ಲ. ಈ ರೀತಿಯಾದಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಹುಡುಗರಲ್ಲಿ ಯಾವ ರೀತಿಯಾದಂತ ಪಠ್ಯೇತರಗಳಲ್ಲಿ ಮತ್ತೆ ಕೌಶಲ್ಯ, ಯಾವ ರೀತಿಯ ಕೌಶಲ್ಯನ್ನ ಹೊಂದಿರ್ತಾರೆ ಅನ್ನೋದಕ್ಕೆ ಈ ದಿನದ ಕಾರ್ಯಕ್ರಮವೇ ಉದಾಹರಣೆ. ಈ ಎಲ್ಲ ಕಾರ್ಯಕ್ರಮವನ್ನ ಏನು ಈ 7 ದಿನದ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಆ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಯಾರು ಅಂತಂದ್ರೆ ವಿದ್ಯಾರ್ಥಿಗಳು ನೀವೇ. ಅದು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು, ಅದರಲ್ಲೂ ತೃತೀಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ನಿಮ್ಗೆಲ್ಲರಿಗೂ ಕಾಲೇಜಿನ ಪರವಾಗಿ ವಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.